ನನ್ನ ಪ್ರೀತಿಯ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಗಣಿತ ಪಾಠಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ ತರಗತಿಯ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಈ ತರಗತಿಗೆ ಭಾರಿ ಕಾತರದಿಂದ ಕಾಯ್ತಾ ಇದ್ದೀರಿ ಎಂಬುದಾಗಿ ಭಾವಿಸ್ತೇನೆ. ಎಲ್ಲರೂ ಒಮ್ಮೆ ನಿಂತುಕೊಳ್ಳಿ. ನಾವೀಗ ಒಂದು ವೇಕಪ್ ಆ್ಯಕ್ಟಿವಿಟಿ ಮಾಡುವ. ಎಲ್ಲರೂ ನಿಂತುಕೊಳ್ಳಿ. ಕೈಯನ್ನು ಹೀಗೆ ಮುಷ್ಟಿಯಾಗಿ ಹಿಡಿದುಕೊಳ್ಳಿ. ಟೀಚರು ಒಂದೆರಡು ಮಾಡಿ ತೋರಿಸ್ತಾರೆ, ಆಮೇಲೆ ನೀವೇ ಮಾಡಬೇಕು. 9 ಈ ಬೆರಳನ್ನು, ಕಿರು ಬೆರಳನ್ನು ಎತ್ತಬೇಕು ನಿಮ್ಮ ಬಲದ ಕೈಯ. ಆಮೇಲೆ ಈಚೆಗೆ ಉಳಿದಂತಹ ಸಂಖ್ಯೆ 9ರ ಮಗ್ಗಿ ಅಥವಾ 9ರ ಗುಣನ ಸತ್ಯಾಂಶ ಆಗಿರ್ತದೆ. 9 9 9 ಎರಡನೆಯ ಬೆರಳನ್ನು ಎತ್ತಬೇಕು. ಆಮೇಲೆ ಇಲ್ಲಿ ಉಳಿದದ್ದು ಮತ್ತು ಅದರ ಈಚೆ ಇರುವಂತಹ ಸಂಖ್ಯೆಗಳನ್ನು ನೋಡಬೇಕು. 1 ಮತ್ತು 8. 9 2 18 ಗೊತ್ತಾಯ್ತಾ? 1 ಮತ್ತು 8, ಈ 5 ಮತ್ತು ಈ 3 8. ಆಮೇಲೆ ಮುಂದಕ್ಕೆ ಮಧ್ಯದ ಬೆರಳನ್ನು ಎತ್ತಬೇಕು. ಇದು 3ಲಿ ಅಂತ ಅರ್ಥ. 9 3ಲಿ ಅಂತ, 3ನೇ ಬೆರಳನ್ನು ಎತ್ತುವಾಗ 9 3ಲಿ ಅಂತ ನಾವು ಹೇಳಬೇಕಾದ್ದು. ಉತ್ತರ ಇಲ್ಲಿ ಉಂಟು. ಈ ಬೆರಳಿನ ಆಚೆ ಉಂಟು ಎಷ್ಟು? 2. ಇಲ್ಲಿ ಒಟ್ಟಿಗೆ ಉಂಟು ಎಷ್ಟು? 7. ಉತ್ತರ ಎಷ್ಟು? 27. ಅರ್ಥ ಆಯ್ತಾ? ಆಮೇಲೆ ಯಾವ ಬೆರಳು ಎತ್ತಬೇಕು? 4ನೇ ಬೆರಳು ಅಂತ ಅರ್ಥ. 9 4 ಎಷ್ಟು ಉತ್ತರ? ಇಲ್ಲಿ ಎಷ್ಟು ಉಂಟು? 3. ಇಲ್ಲಿ 6. 9 4 30, 3 ಮತ್ತು 6 36. ಗೊತ್ತಾಯ್ತಾ? ಆಮೇಲೆ 9 5 ಹೇಳುವಾಗ ಏನು ಮಾಡಬೇಕು? ಎಲ್ಲ ಬೆರಳು ಮಡಚಬೇಕು. 5ನೇ ಬೆರಳನ್ನು ಎತ್ತಬೇಕು ಬಲದ ಕೈಯದ್ದೇ. 9 5 4 ಮತ್ತು 5 45. 9 5 4 ಮಡಚಿದ್ದು ಮಾತ್ರ ಉತ್ತರ ಆಗಿರ್ತದೆ. ಸರಿಯಲ್ಲ? ಶುರುವಿಂದ ಮಾಡುವ. ಈಗ ಎಲ್ರಿಗೂ ಗೊತ್ತಾಯಿತು. ಸರಿಯಾಗಿ ಹಿಡ್ಕೊಳ್ಳಿ. ಈಗ ಸೀದಾ ಮಾಡ್ತಾ ಹೋಗುವ. 9 9 9 2 18 9 3 27. ಹೇಳಿ ಗಟ್ಟಿಯಾಗಿ. 27. 9 4 36. 9 5 45. 9 6 6ನೇ ಬೆರಳು. 9 6 54. 9 7 7ನೇ ಬೆರಳು 63. ಇಲ್ಲಿ ಉಳಿದದ್ದು. 9 8 72. 9 9 81. 9 10 ಇಲ್ಲಿ 9 ಆಚೆಗಿಲ್ಲ 0. 9 10 90. ಖುಷಿ ಆಯಿತಾ? ಒಂದಂಕೆಯ ಅತಿ ದೊಡ್ಡ ಸಂಖ್ಯೆ 9ರ ಮಗ್ಗಿಯ ಸುಲಭ ರೀತಿ. ವೇಕಪ್ ಆ್ಯಕ್ಟಿವಿಟಿ ಸರಿಯಾಗಿ ಅರ್ಥ ಆಗಿದಾ? ಎಲ್ಲರೂ ಮಾಡಿದ್ದೀರಾ? ಇನ್ನೊಮ್ಮೆ ಮಾಡುವಲ್ಲ? ಸರಿ, ಎಲ್ಲರೂ ಮುಷ್ಟಿ ಹಿಡ್ಕೊಳ್ಳಿ. ಹಿಡ್ದಿದ್ದೀರಿ.
ಒಂದೊಂದೇ ಬೆರಳನ್ನು ಬಿಡಿಸುವಂಥದ್ದು. ಟೀಚರೊಟ್ಟಿಗೆ ಹೇಳಿ. ಬಿಡಿಸಿದ ಒಂದ್ಲಿ ಎಷ್ಟನೇ ಮಗ್ಗಿ ಅಂತ ಗೊತ್ತಾಗ್ಲಿಕ್ಕೆ 9 ಒಂದ್ಲಿ ಅಂತ ನೋಡಿ. 9 9 9 2 18 9 3 27 9 4 36 9 5 45 9 6 54 ಸೂಚಿಸ್ತದೆ ಇದು 5 ಮತ್ತು 4 ಉತ್ತರ 9 6 54 9 7 63 6 3 9 8 72 7 2 9 8 72 9 9 81 9ನೇ ಬೆರಳನ್ನು ಎತ್ತಬೇಕು. ಇಲ್ಲಿ 8 1 9 9 81 9 10 90 ಇದು 9 10 10ನೇ ಬೆರಳು. ಇದು 9 0 ಆಚೆಗೆ ಬೆರಳಿನ ಆಚೆ ಏನಿಲ್ಲ. 9 10 90 ಎಲ್ಲರೂ ಮಾಡಿದ್ದೀರಲ್ಲ? ಅರ್ಥ ಆಯ್ತಾ? ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ಅಮ್ಮನವರಿಗೆ ತಂಗಿಗೆ ಎಲ್ಲರಿಗೆ ಸಹ ಕಲಿಸಬೇಕು. ಇನ್ನು 9ರ ಮಗ್ಗಿ ಗೊತ್ತಿಲ್ಲ ಅಂತ ಯಾರಿಗೂ ಆಗಬಾರ್ದು. ಎಲ್ಲ ನಮ್ಮ ಬೆರಳಲ್ಲೇ ಗೊತ್ತಾಗ್ತದೆ. ಸರಿಯಾಗಿ ಬೆರಳು ಮಡಚಿದ ಹಾಗೆ ಕೂಡ ಆಗ್ತದೆ. ಈ ಬದಿಯಿಂದ ಕಿರು ಬೆರಳನ್ನು ಆಮೇಲೆ ಹೀಗೆ ಮಡಿಸ್ತಾ ಬರಬೇಕು. ಸರಿಯಲ್ಲ? ಎಲ್ರಿಗೂ ಗೊತ್ತಾಯ್ತಲ್ಲ? ಮನೆಯಲ್ಲಿ ಸೊಮ್ಮೆ ಕೇಳಿಕೊಂಡು ನಿಮ್ಮ ಬೆರಳನ್ನು ಸರಿಯಾಗಿ ಮಡಚಿ ಉದ್ದಕ್ಕಿಟ್ಟು ಮಡಚಿ ಪುನಃ ಅದರ ಸಂಖ್ಯೆಯಲ್ಲಿ ಎಷ್ಟು ಉಂಟು ಆಚೆ ಈಚೆ ಅಂತ ನೋಡಿಕೊಂಡು 9ರ ಮಗ್ಗಿ ಸರಿಯಾಗಿ ಎಲ್ಲರಿಗೆ ಬರಬೇಕು. ಆಗ ನೀವು ಜಾಣರಾಗ್ತೀರಿ. ಸರಿಯಲ್ಲ? ಸರಿ. ನಾವು ಸಂಖ್ಯೆಗಳ ಹಲವಾರು ಕ್ರಿಯೆಗಳನ್ನು ಮಾಡಿದ್ದೇವೆ. ಸಂಖ್ಯೆಗಳಲ್ಲೇ ತುಂಬ ಸಂಖ್ಯಾಲೋಕ ಎಂಬ ಪಾಠದಲ್ಲಿ ಸಂಖ್ಯೆಗಳಲ್ಲೇ ನಾವು ತುಂಬ ವಿಧ ವಿಧದ ಚತುಷ್ಕ್ರಿಯೆಗಳನ್ನು ಕೂಡಿಸುವುದು ಕಳೆಯುವುದು ಎಲ್ಲ ಮಾಡ್ತಾ ಇದ್ದೇವೆ. ಇನ್ನು 0ಯ ಬಗ್ಗೆ ಸಹ ಸ್ವಲ್ಪ ತಿಳಿಯುವ. 0ಯ ಹಲವಾರು ಕ್ರಿಯೆಗಳನ್ನು ನಾವು ಈಗ ನೋಡಿಕೊಳ್ಳುವ. 0 ನಮಗೆ ಎಲ್ಲಿ ಮೊದಲ ಬಾರಿ ಸಂಖ್ಯೆಯಲ್ಲೇ ಹೇಳ್ತಾ ಹೋಗುವಾಗ ಎಣಿಕಾ ಸಂಖ್ಯೆಗಳಲ್ಲಿ ಎಲ್ಲಿ ಮೊದಲ ಬಾರಿ ಸಿಗ್ತದೆ? 10 ಹೇಳುವಾಗ ಏನು ಸಿಗ್ತದೆ? 0 ಇರ್ತದೆ. 2 ಅಂಕೆಯ ಅತಿ ಚಿಕ್ಕ ಸಂಖ್ಯೆ 10. ಈ 10ಅನ್ನು ಇತರ ಸಂಖ್ಯೆಯೊಂದಿಗೆ ನಾವು ಹೇಗೆ ಗುಣಾಕಾರ ಮಾಡ್ಬೋದು? 10 ಉಂಟು, ಇತರ ಸಂಖ್ಯೆಗಳೊಂದಿಗೆ ಯಾವುದೇ ಸಂಖ್ಯೆ ಆಗುವುದು 2 ಅಂತ ತಗೊಳ್ಳುವ. 2 ಮತ್ತು 10 ಇದನ್ನು ಹೇಗೆ ಗುಣಿಸ್ಬೋದು? ಏನು? ಈ ಸಂಖ್ಯೆಯನ್ನು ಬರೆದು 10ರಲ್ಲಿ ಎಷ್ಟು 0 ಉಂಟು ಅದನ್ನು ಬರೆದ್ರೆ ಆಯಿತು. 20. 2 10 20. ಹಾಗಾದರೆ 3 ಅಂಕೆ ಅತಿ ಚಿಕ್ಕ ಸಂಖ್ಯೆ 100. ಅದನ್ನು 2ರೊಂದಿಗೆ ಗುಣಿಸುವಾಗ ಏನು ಮಾಡಬೇಕು? 2ಅನ್ನು ಬರೆಯುವುದು, ಸಂಖ್ಯೆಯನ್ನು ಬರೆಯುವುದು, ಆಮೇಲೆ ನಮ್ಮ 0 ಒಳಗೊಂಡಂತಹ ಸಂಖ್ಯೆಯಲ್ಲಿ ಎಷ್ಟು 0ಗಳುಂಟು ಅಷ್ಟನ್ನು ಹಾಕೋದು. 2 ಗುಣಿಸು 100 200. 2 ಗುಣಿಸು 1000 2000. ಇನ್ನು ಈಚೆ ಸಂಖ್ಯೆಯನ್ನು ದೊಡ್ಡದು ಮಾಡುವ. 20. 20 ಗುಣಿಸೋ 10 ಹೇಗೆ? 20 ಗುಣಿಸೋ 10 ಅಂತ ಹೇಳುವಾಗ ಹೇಳಿ. ಅವರಿಗೆ ಗೊತ್ತಾಯಿತು. 2ಅನ್ನು ಬರಿಬೇಕು. ಎಷ್ಟು 0ಗಳುಂಟು? ಇಲ್ಲಿ 20ರ ಹತ್ರ ಒಂದು 0 ಉಂಟು, 10ರಲ್ಲಿ ಒಂದು 0 ಉಂಟು. 2 0ಯನ್ನು ಸೇರಿಸಿದರೆ ಆಯಿತು. 20 ಗುಣಿಸು 10 200. 30 ಗುಣಿಸು 10 ಎಷ್ಟು? 300. ಸರಿ, ಹಾಗೆಯೇ ಮುಂದುವರಿಸಿ 40 ಗುಣಿಸು 10 50 ಗುಣಿಸು 10 ಈ ರೀತಿಯಲ್ಲಿ ಯಾವುದೇ ಸಂಖ್ಯೆಯನ್ನು ಕೂಡ ನಮಗೆ 0ಯೊಂದಿಗೆ ಗುಣಾಕಾರ ಮಾಡಲಿಕ್ಕೆ ಸುಲಭದಲ್ಲಿ ಆಗ್ತದೆ. ಇಂಥ ಹಲವಾರು ಸಂಖ್ಯೆಗಳನ್ನು ಬರೆದು ಗುಣಾಕಾರ ಮಾಡ್ತೀರಲ್ಲ? ಸರಿ. 0ಯೊಂದಿಗೆ ಬೇರೆ ಸಂಖ್ಯೆಗಳನ್ನು ಕೂಡ ಗುಣಾಕಾರ ಮಾಡಲಿಕ್ಕಾಗ್ತದೆ. ಈಗ 0 ಇಲ್ಲದೇ ಇರುವ ಸಂಖ್ಯೆ ಅಂತ ನೋಡುವ. 24. 24 ಗುಣಿಸು 10 ಏನು ಮಾಡಬೇಕು? ಸರಿ, 24ಅನ್ನು ಬರಿಬೇಕು, 0ಯನ್ನು ಹಾಕಬೇಕು, 3 ಅಂಕೆ ಸಂಖ್ಯೆ 240. 48 ಗುಣಿಸೋ 100. 48 ಆಮೇಲೆ 2 0 4800. ಈ ರೀತಿಯಲ್ಲಿ ನಮಗೆ 0ಯೊಂದಿಗೆ ಗುಣಾಕಾರವನ್ನು ಮಾಡಲಿಕ್ಕಾಗ್ತದೆ. ಈಗ ಒಂದು ಸಂಖ್ಯೆಯೊಂದಿಗೆ 10ಅನ್ನು
ಎರಡಾಗಿ ಅದನ್ನು ಚಿಲ್ಲರೆ ಮಾಡೋದು ಮೊದಲೇ ನಾವು ಕಲ್ತಿದ್ದೀವಿ. ಚಿಲ್ಲರೆ ಮಾಡೋದು. ಈಗ ಒಂದು ಸಂಖ್ಯೆಯನ್ನು 10 ಎಂಬಂಥ ಚಿಕ್ಕ ಸಂಖ್ಯೆ, 2 ಅಂಕೆಯ ಅತಿ ಚಿಕ್ಕ ಸಂಖ್ಯೆ 10. ಇದನ್ನು ಚಿಲ್ಲರೆ ಮಾಡಿದಾಗ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಂಖ್ಯೆಯಾಗಿ ಬರಿಬೋದು. ಉತ್ತರ 10 ಬರಬೇಕು. 2 ಕೂಡಿಸು 8, 3 ಕೂಡಿಸು 7, ಈ ರೀತಿಯಲ್ಲಿ ಇದನ್ನು ಚಿಲ್ಲರೆ ಮಾಡ್ಬೋದು. ಹಾಗೆ 10ಅನ್ನು ಚಿಲ್ಲರೆ ಮಾಡಿ ನಾವು ಎರಡೆರಡು ಸಂಖ್ಯೆಯೊಂದಿಗೆ ಗುಣಿಸುವಂತಹ ಕ್ರಿಯೆ ಒಂದು ಟೀಚರ್ ಬೋರ್ಡಲ್ಲಿ ಮಾಡ್ತಾರೆ ನೋಡಿ. 24 ಗುಣಿಸು 2 ಕೂಡಿಸು 24 ಗುಣಿಸು 8 ಇಂಥ ಒಂದು ಲೆಕ್ಕ ಉಂಟು. 24 ಗುಣಿಸು 2 ಕೂಡಿಸು 24 ಗುಣಿಸು 8. ಹಾಗಾದರೆ ಎರಡೂ ಬದಿಯಲ್ಲಿಯೂ ಗುಣಿಸಬೇಕಾದ ಸಂಖ್ಯೆ 24. ಯಾವುದರಿಂದೆಲ್ಲ ಗುಣಿಸ್ಲಿಕ್ಕೆ ಹೇಳಿದ್ದಾರೆ? 2ರಿಂದಲೂ ಗುಣಿಸಬೇಕು, 8ರಿಂದಲೂ ಗುಣಿಸಬೇಕು. 2ರಿಂದ ಗುಣಿಸಬೇಕಾದ್ದು 24, 8ರಿಂದ ಗುಣಿಸಬೇಕಾದ್ದು 24. ಆಗ ನಮಗೆ ಅದನ್ನು ಸಾಮಾನ್ಯವಾಗಿ ಒಂದೇ 0 ಬರುವ ಸಂಖ್ಯೆಯಾಗಿ ಮಾಡ್ಬೋದು. 8 ಮತ್ತು 2ಅನ್ನು ಕೂಡಿಸಿದರೆ 10 ಆಗ್ತದೆ. ಹಾಗಾದರೆ ನಮ್ಮ ಉತ್ತರಲ್ಲಿ ಎಂಥದ್ದು ಆಗಬೇಕಾದು? ಇಷ್ಟೆಲ್ಲ ಕಷ್ಟ ಉಂಟಾ? ಇಲ್ಲ. 24 ಗುಣಿಸು 10. ಅಲ್ಲಿ ಸಹ ಪುನಃ ಸುಲಭ. 24ರೊಂದಿಗೆ 10ರ ಒಂದು 0ಯನ್ನು ಹಾಕಿದರೆ ಆಯಿತು, 240. ಈ ರೀತಿಯ ಬೇರೆ ಉದಾಹರಣೆಯನ್ನು ನೀವು ಹೇಳಿದ್ದೀರಲ್ಲ? ಸರಿ. ಹಾಗಾದರೆ ನಾವು 10ಅನ್ನು ಚಿಲ್ಲರೆ ಮಾಡಿ ನಮಗೆ ಗುಣಾಕಾರವನ್ನು ಮಾಡಲಿಕ್ಕಾಗ್ತದೆ. ಹೀಗೆ 100ಅನ್ನು ಸಹ ಚಿಲ್ಲರೆ ಮಾಡೋದು. ಒಂದು ಸಂಖ್ಯೆಯೊಂದಿಗೆ 2ಅನ್ನು ಆವರ್ತಿಸಿ ಬರೆದರೆ ಅದನ್ನು ಹೇಗೆ ಮಾಡೋದು ಅಂತ ಮಾಡೋದು. ವರ್ಕ್ಶೀಟ್ ಉಂಟು. ವರ್ಕ್ಶೀಟಲ್ಲಿ ನೀವು ಅದನ್ನು ಮಾಡಬೇಕು. ಪಾಠಪುಸ್ತಕದಲ್ಲಿ ಕೂಡ ಇಂಥ ಒಂದು ಗುಣಿಸದೇ ಮಾಡುವಂತಹ ಬಾಯ್ಲೆಕ್ಕ ಮಾಡುವ ಎಂಬಂಥ ಒಂದು ಚಟುವಟಿಕೆ ಇದೆ. ಅದನ್ನು ಕೂಡ ನೇರವಾಗಿ ಉತ್ತರ ಬರಿಬೇಕು. ಸುಲಭ ತಾನೇ? ಎಲ್ಲರೂ ಬರಿತೀರಿ. ಸರಿ. ಕ್ರಮಾನುಗತವಾದಂತಹ ಒಂದಂಕೆಯ ಕೆಲವು ಸಂಖ್ಯೆಗಳನ್ನು ಹೇಳಿ. ಆರಂಭದಿಂದಲೇ ಶುರುವಾಗುವಂತಹ ಸಂಖ್ಯೆಗಳು ಒಂದಂಕೆಯದು ಯಾವುದೆಲ್ಲ? 1, 2, 3, 4, 5. ಒಂದಂಕೆಯ ಕ್ರಮಾನುಗತವಾದಂತಹ 5 ಸಂಖ್ಯೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಈ 5 ಸಂಖ್ಯೆಗಳನ್ನು ಒಂದರೊಂದಿಗೆ ಒಂದನ್ನು ಗುಣಿಸಬೇಕು. ಒಂದರೊಂದಿಗೆ 1 ಗುಣಿಸು, 2 ಗುಣಿಸು, 3 ಗುಣಿಸು, ಆಮೇಲೆ 3ರೊಂದಿಗೆ 4ಅನ್ನು ಗುಣಿಸಬೇಕು, ಆಮೇಲೆ 3ರೊಂದಿಗೆ 4ಅನ್ನು ಗುಣಿಸಬೇಕು, ಆಮೇಲೆ 4ರೊಂದಿಗೆ 5ಅನ್ನು ಗುಣಿಸಬೇಕು. ಹಾಗೆ 1, 2, 3, 4, 5 ಈ ಸಂಖ್ಯೆಗಳನ್ನು ಪರಸ್ಪರ ಗುಣಿಸಬೇಕು. ಆಗ ನಮಗೆ ಒಂದು ಸುಲಭ ಉಪಾಯ ಸಹ ಉಂಟು. ನಾವೇನು ಮಾಡಬೇಕು? ಅಲ್ಲಿ 0 ಉತ್ತರವಾಗಿ ಇಲ್ಲಿ ಬರ್ತದೆ ಅಂಥ ಸಂಖ್ಯೆಗಳನ್ನು ಮೊದಲು ಗುಣಿಸಬೇಕು. ನೋಡಿಕೊಳ್ಳಿ. 1, 2, 3, 4, 5 ಗುಣಿಸುವಾಗ 5 ಮತ್ತು 2ಅನ್ನು ಗುಣಿಸುವಾಗ 10 ಬರ್ತದೆ. 5 2 10 ಅಥವಾ 2 5 10. ಹಾಗಾದರೆ ಉಳಿದ ಸಂಖ್ಯೆಯೊಂದಿಗೆ ನಾವು 0ಯನ್ನು ಸೇರಿಸಿದರೆ ಸಾಕು. ಎಷ್ಟು 0ಗಳು ಅಲ್ಲಿ ಬರ್ತದೆ ಅಂತ ನಮಗೆ ಗೊತ್ತಾಗ್ತದೆ. ಬೇರೆ ಎಲ್ಲಿ ಕೂಡ ಅಲ್ಲಿ 0 ಬರಲಿಕ್ಕೆ ಅವಕಾಶ ಇಲ್ಲ. ಎಷ್ಟು 0 ಬರ್ತದೆ? 1 0 ಬರ್ತದೆ. 1, 2, 3, 4, 5 ಇದನ್ನು ಗುಣಿಸುವಾಗ ಬರುವಂತಹ ಉತ್ತರದಲ್ಲಿ 1 0 ಇರ್ತದೆ. ಎಷ್ಟು ಉತ್ತರ? 2 5 10. ಆಮೇಲೆ ಗುಣಿಸ್ಲಿಕ್ಕಿರೋದು 1 3 4, 4 3 12. 12 ಮತ್ತು 10ರಿಂದ ಗುಣಿಸುವಾಗ 120 ಉತ್ತರ. ಎಷ್ಟು ಉತ್ತರ? 120. ಹಾಗಾದರೆ ನಮಗೆ ಇಲ್ಲಿ ಉತ್ತರಕ್ಕಿಂತಲೂ ಅದರಲ್ಲಿ ಎಷ್ಟು 0 ಬರ್ತದೆ ಅಂತ ಮೊದಲೇ ನಾವು ಅಂದಾಜು ಮಾಡಿಟ್ಟುಕೊಳ್ಳೋದು. 1 2 3 4 5 ಈ ಸಂಖ್ಯೆಯನ್ನು ಗುಣಿಸುವಾಗ ಎಷ್ಟು 0 ಬರ್ತದೆ. ಹಾಗೆಯೇ 10 ಅಂಕೆ ಸಂಖ್ಯೆಗಳನ್ನು ಸಹ 10 ಅಂಕೆಯವರೆಗಿರುವಂತಹ ಸಂಖ್ಯೆ 1 2 3 4 5 6 7 8 9 10 ಈ ಸಂಖ್ಯೆಗಳನ್ನು ಗುಣಿಸುವಾಗ ಗುಣಲಬ್ಧದಲ್ಲಿ ಎಷ್ಟು 0 ಇರ್ತದೆ? ಕೆಲವರಿಗೆಲ್ಲ ಬೇಗ ಅದು ಗೊತ್ತಾಗ್ತದೆ. ಹೆಚ್ಚಿನವರಿಗೆ ಗೊತ್ತಾಗ್ತದೆ. ಅಲ್ಲಿ 0 ಆಗಿ ಬರುವಂತಹ ಸಂಖ್ಯೆಗಳು ಯಾವುದೆಲ್ಲ ಅದನ್ನು ಗುಣಿಸಿ ಆಮೇಲೆ ಇದ್ರೆ ನಮಗೆ ಗೊತ್ತಾಗ್ತದೆ ಅಲ್ಲಿ ಎಷ್ಟು 0ಗಳು ಬರ್ತದೆ ಅಂತ.
ಅದು ನಿಮಗಿರುವಂತಹ ಕೆಲಸ. ಸರಿ, ಸಂಖ್ಯೆಗಳೊಂದಿಗೆ ಎಷ್ಟೇ ಲೆಕ್ಕಗಳನ್ನು ಬೇಕಾದರೂ ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಈಗ ಒಂದು ನಮೂನೆಯನ್ನು ಟೀಚರ್ ಬರೆದಿದ್ದಾರೆ, ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ನಿಮ್ಮದು. ನಮೂನೆಯನ್ನು ನೋಡಿ, ಏನು ಅದು ಕೂಡ ಕ್ರಮಾನುಗತವಾದ ಎಣಿಕಾ ಸಂಖ್ಯೆಗಳಿಂದ ಇರುವಂತಹ ಒಂದು ನಮೂನೆ. ಟೀಚರ್ ಆರಂಭ ಮಾಡಿದ್ದಾರೆ, ಅದನ್ನು ಮುಂದುವರಿಸೋದು ನೀವು. ಹೇಗೆ ಆರಂಭ ಮಾಡಿದ್ದಾರೆ? 1 ಗುಣಿಸು 2 ಗುಣಿಸು 3 ಗುಣಿಸು 4, ಅದರೊಂದಿಗೆ ಏನು ಮಾಡಿದ್ದಾರೆ? 1 ಕೂಡಿಸಿದ್ದಾರೆ. ಉತ್ತರ ಎಷ್ಟು? ಕ್ರಮಾನುಗತವಾದಂತಹ 4 ಸಂಖ್ಯೆಯೊಂದಿಗೆ 1 ಕೂಡಿಸಿದಾಗ ಉತ್ತರ ಎಷ್ಟು? ಸರಿ, 25. ಈ ಸಂಖ್ಯೆ ಸಮಾನವಾದಂತಹ 2 ಸಂಖ್ಯೆಗಳ ಗುಣಲಬ್ಧ. ಅದನ್ನು ಟೀಚರ್ ಬರೆದಿದ್ದಾರೆ. ಯಾವ ಸಂಖ್ಯೆ? ಗುಣಲಬ್ಧ. 25 ಅಂದರೆ 5 ಗುಣಿಸು 5. ಆಮೇಲೆ ಪುನಃ ನಮೂನೆಯನ್ನು, ಸಂಖ್ಯಾ ನಮೂನೆ ಟೀಚರ್ ಮುಂದುವರಿಸಿದ್ದಾರೆ. ಕ್ರಮಾನುಗತವಾದ 4 ಸಂಖ್ಯೆಗಳು, 1 ಬಿಟ್ಟರಾಯಿತು. 2, 3, 4, 5. ಅದರೊಂದಿಗೆ 1 ಕೂಡಿಸುವಾಗ ಸಿಕ್ಕಿದ ಉತ್ತರ ಎಷ್ಟು ಸಿಗ್ತದೆ ಮಾಡಿ ನೋಡಬೇಕು. ಸರಿ, ಎಷ್ಟು ಸಿಗ್ತದೆ? 121 ಸಿಕ್ಕಿತು. ಈ 121 ಕೂಡ 2 ಸಮಾನವಾದ ಸಂಖ್ಯೆಗಳ ಗುಣಲಬ್ಧ. ಆ 2 ಸಮಾನ ಸಂಖ್ಯೆಗಳು ಯಾವುದು? 11 ಮತ್ತು 11. 11 ಗುಣಿಸು 11. ಆದರೆ ಖುಷಿ ಆಗ್ತದಲ್ಲ? ಈ ಸಂಖ್ಯಾ ನಮೂನೆಯನ್ನು ಮುಂದುವರಿಸ್ಬೋದಲ್ಲ? ಟೀಚರ್ ಮತ್ತೆ ಒಂದು ಮಾಡಿದ್ದಾರೆ. ಈ ಸಂಖ್ಯಾ ನಮೂನೆ ನಿಮಗೆ ಮುಂದುವರಿಸ್ಬೋದಲ್ಲ? ಸರಿ, ಆಸಕ್ತಿಯಿಂದ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಹೇಳಿದ ಎಲ್ಲವನ್ನು ಕೂಡ ಅಧ್ಯಾಪಕರಿಗೆ ಕಳುಹಿಸಿಕೊಡ್ಬೇಕು. ಇದು ಬಹಳಷ್ಟು ಆಸಕ್ತಿ ಇರುವಂಥದ್ದು. ಮಾಡಿ. ಸಾನ್ವಿಯ ಮನೆಯಲ್ಲಿ ಮನೆ ಕಟ್ಟುವುದಕ್ಕಾಗಿ ಅಪ್ಪ ಬ್ಯಾಂಕಿನಿಂದ ಹಣವನ್ನು ತಂದು ಇಟ್ಟಿದ್ದಾರೆ. ಮನೆ ಸ್ವಲ್ಪ ಮೇಲೆ ಹೋಗಿದೆ, ಇನ್ನೂ ಹೆಚ್ಚು ಖರ್ಚು ಉಂಟು. ಕಾಂಕ್ರೀಟ್ ಆಗಬೇಕು, ಆಮೇಲೆ ಬೇಕಾದಂತಹ ವೈರಿಂಗ್ಗಳಾಗಬೇಕು. ಅಂತಹ ಎಲ್ಲ ಖರ್ಚಿಗೋಸ್ಕರ ಮನೆಯಲ್ಲಿ ಹಣ ತಂದು ಇಟ್ಟಿದ್ದಾರೆ. ನೋಟುಗಳು ಹೇಳ್ತಾರೆ ಮನೆಯಲ್ಲಿ ಅಮ್ಮನ ಹತ್ರ, ನೋಡಿ ಇಲ್ಲಿ ಹಣ ತಂದು ಇಟ್ಟಿದ್ದೇನೆ, ಜಾಗ್ರತೆ ಅಂತ. ಅಪ್ಪ ಆಮೇಲೆ ಎಣಿಕೆ ಮಾಡಿ ಕಟ್ಟು ಮಾಡಿ ಇಟ್ಟಿದ್ದಾರೆ. ಎಲ್ಲ ಕಟ್ಟುಗಳಲ್ಲಿ 1,01,000 ಉಂಟು. ಎಷ್ಟು ಕಟ್ಟು ಮಾಡಿದ್ದಾರೆ? 3 ಕಟ್ಟುಗಳನ್ನು ಮಾಡಿದ್ದಾರೆ. 1,01,000 ಉಂಟು ಅಂತ. ಅದರಲ್ಲಿ ಬೇರೆ ಬೇರೆ ನೋಟುಗಳು ಸಾನ್ವಿಗೆ ಕಾಣ್ತದೆ. ಕೆಲವು ದಪ್ಪದ ಅಟ್ಟಿಯಾಗಿರ್ತದೆ, ಕೆಲವು ಅಟ್ಟಿ ತೆಳುವಾಗಿರ್ತದೆ. ಹೀಗೆ ಬೇರೆ ಬೇರೆ ಅಟ್ಟಿಯಾಗಿರ್ತದೆ. ಅವಳಿಗೆ ಆಶ್ಚರ್ಯ, ಒಂದೇ ಹಣ ಅಂತ ಹೇಳಿದ್ದಾರೆ, 1,10,000. ಹಾಗಾದರೆ ನೋಟುಗಳು ಬೇರೆ ಬೇರೆ ಆಗಿದೆ. ಈ ಯಾವೆಲ್ಲ ನೋಟುಗಳು ಅದರಲ್ಲಿರ್ಬೋದು? ನೀವು ನೋಟುಗಳನ್ನೆಲ್ಲ ಕಂಡಿರ್ಬೋದು. ಯಾರು ನೋಟುಗಳನ್ನು ಕಾಣದೇ ಇರೋರು ಇರಲಿಕ್ಕಿಲ್ಲ. ಆದರೂ ಟೀಚರ್ ನಿಮಗೆ ನೋಟುಗಳನ್ನು ತೋರಿಸ್ತಾರೆ. ಯಾವೆಲ್ಲ ನೋಟುಗಳಿರ್ಬೋದು? ಇದು ಯಾವ ನೋಟು? ಯಾವ ನೋಟು? 2,000. ಅದರಲ್ಲಿ 2,000ದ ನೋಟು ಕೂಡ ಉಂಟು. ಆಮೇಲೆ ಇದು ಯಾವ ನೋಟು? 500ರ ನೋಟು. ಸರಿಯಲ್ಲ? ನೀವು ಹೇಳಿದ್ದೆ, ಎಲ್ಲರಿಗೆ ಪರಿಚಯ ಉಂಟು. ಆಮೇಲೆ ಇದು ಯಾವ ನೋಟು? 100 ರೂಪಾಯಿಯ ನೋಟು. ಇದೆಲ್ಲ ನೋಟುಗಳು ಅದರಲ್ಲಿತ್ತು. ಸಾನ್ವಿ ಅಪ್ಪ ತಂದು ಕೊಟ್ಟಂತಹ ಕಟ್ಟಿನಲ್ಲಿ ಈ ಎಲ್ಲ ನೋಟುಗಳಿತ್ತು. ಇದು ಯಾವ ನೋಟು? ಸರಿ, ಹೊಸ ನೋಟು. 200 ರೂಪಾಯಿಯ ನೋಟು. ಇದು ಯಾವ ನೋಟು? 50 ರೂಪಾಯಿಯ ನೋಟು. ಇದು ಯಾವ ನೋಟು? 20 ರೂಪಾಯಿಯ ನೋಟು. ಸರಿ, ಇದು ಯಾವ ನೋಟು? 10 ರೂಪಾಯಿಯ ನೋಟು. ಈ ಎಲ್ಲ ನೋಟುಗಳು ಅವರ ಅಪ್ಪ ತಂದಂಥ ಕಟ್ಟಲ್ಲಿ ಇತ್ತು. ಹಾಗಾದರೆ
ಎಲ್ಲದರಲ್ಲಿ ಇರುವ ಹಣ ಒಂದೇ, 1,01,000 ರೂಪಾಯಿ. ಈಗ ನಿಮಗೊಂದು ಕೆಲಸ ಟೀಚರ್ ಕೊಡ್ತಾರೆ, ಚಟುವಟಿಕೆ ಏನು ಅಂತ ಹೇಳಿದರೆ, ಇದರಲ್ಲಿ ನಿಮಗೆ ಇಷ್ಟದ ನೋಟುಗಳನ್ನು ಇಟ್ಟುಕೊಂಡು 1,01,000 3 ರೀತಿಯಲ್ಲಿ ಮಾಡಬೇಕು. 2,000ದ ನೋಟು ಇಡ್ಬೋದು, 500ರ ನೋಟುಗಳನ್ನು ನೀವು ಉಪಯೋಗಿಸಿಕೊಳ್ಬೋದು, 200ರ ನೋಟುಗಳನ್ನು ನೀವು ಉಪಯೋಗಿಸ್ಕೊಳ್ಬೋದು, 100ರ ನೋಟು, 20, 10 ಇದನ್ನು ಬೇಕಾದಷ್ಟು ಉಪಯೋಗಿಸಿಕೊಂಡು 1,01,000 ಮಾಡಬೇಕು. ಎಷ್ಟು ಕಟ್ಟು ಮಾಡಬೇಕು? 1,01,000ದ 3 ಕಟ್ಟುಗಳನ್ನು ಮಾಡಬೇಕು. ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಟುಗಳನ್ನು ಇಡಬಹುದು. ಸರಿಯಲ್ಲ? ಜಾಣರು ಹೇಗೆ ಇಡ್ತಾರೆ ಅಂತ ನನಗೆ ಗೊತ್ತುಂಟು. ಅಂಥವು 3 ರೀತಿಯಲ್ಲಿ ನೋಟುಗಳ ಕಟ್ಟುಗಳನ್ನು ಮಾಡಿದಂತಹ ಚಟುವಟಿಕೆಯನ್ನು ಮಾಡಿ ಅಧ್ಯಾಪಕರಿಗೆ ಕಳಿಸಬೇಕು. ಸರಿ, ಹುಷಾರು. ನಿಮ್ಮ ಪಾಠಪುಸ್ತಕದ 17ನೇ ಪುಟದಲ್ಲಿ ಇಂತಹ ನೋಟುಗಳ ಇನ್ನೊಂದು ಚಟುವಟಿಕೆಗಳು ಕೂಡ ಇದೆ. ಆ ಚಟುವಟಿಕೆಯನ್ನು ಕೂಡ ನೀವು ಮಾಡಬೇಕು. ಆಮೇಲೆ ಅದರ ಅನಂತರ ಇರುವಂತಹ ಪ್ರಾಯೋಗಿಕ ಪ್ರಶ್ನೆಗಳು, ಪ್ರಶ್ನೆ ವಿಶ್ಲೇಷಣೆ ಲೆಕ್ಕ ಇದೆ, ಅದನ್ನು ಕೂಡ ನೀವು ಮಾಡಬೇಕು. ಅದನ್ನೆಲ್ಲವನ್ನು ಸಹ ವಿವರಿಸಿ ತಿಳಿಸಿಯಾಗಿದೆ. ಇನ್ನು ಪ್ರಶ್ನೆ ರೀತಿಯಲ್ಲಿ ಬರೆಯುವುದು, ಅದರ ಉತ್ತರವನ್ನು ಬರೆಯುವಂಥದ್ದು. ಆಮೇಲೆ ಕೊನೆಗೆ ಒಂದು ಪ್ರಾಜೆಕ್ಟ್ ಇದೆ. ಏನದು ಪ್ರಾಜೆಕ್ಟ್? ನಾವು ಬೇರೆ ಬೇರೆ ರೀತಿಯ ಪಾಲಿಂಡ್ರಾಮಿಕ್, ಕಾಪ್ರೇಕರ್ ಸಂಖ್ಯೆ ಇದನ್ನೆಲ್ಲ ನಾವು ಕಂಡುಕೊಂಡಿದ್ದೇವೆ. ಹೀಗೇ ಇರುವಂತಹ ಒಂದು ಪ್ರಾಜೆಕ್ಟ್, ಅದನ್ನು ನೀವು ಮಾಡಿದಾಗ ನಿಮಗೆ ತುಂಬ ಖುಷಿಯಾಗ್ತದೆ. ಹೀಗೂ ಉಂಟೆ ಸಂಖ್ಯೆಯಲ್ಲಿ ಅಂತ ನಿಮಗೆ ತುಂಬ ಖುಷಿಯಾಗ್ತದೆ. ಏನು ಹೇಳ್ತಾರೆ ಟೀಚರ್ ಒಮ್ಮೆ, ಆ ಥರದಲ್ಲೇ ಪ್ರಾಜೆಕ್ಟ್ ಅಂತ ಬರಿಬೇಕು. ಪುಸ್ತಕದಲ್ಲಿ ಪ್ರಾಜೆಕ್ಟಿನ ಹಂತಗಳನ್ನು ಮಾಡಬೇಕು. ಒಂದು 4 ಅಂಕೆಯ ಸಂಖ್ಯೆಯನ್ನು ಬರಿಬೇಕು, ಅದನ್ನು ತಿರುಗಿಸಿ ಬರಿಬೇಕು, ಬರೆದು ಕಳಿಬೇಕು. ಅದರಿಂದ ಏನು ಮಾಡಬೇಕು? ಕಳಿಬೇಕು. ಕಳೆದಾಗ ಸಿಕ್ಕಿದ ಉತ್ತರದ ಅಂಕೆಗಳನ್ನೆಲ್ಲ ಕೂಡಿಸಬೇಕು. ಅಂಕೆಗಳ ಮೊತ್ತ ಮಾಡಿ ನೋಡಬೇಕು ಎಷ್ಟು ಉತ್ತರ ಬರ್ತದೆ ಅಂತ. ಯಾವುದೇ 4 ಅಂಕೆ ಸಂಖ್ಯೆಯನ್ನು ತೆಗೆದು ತಿರುಗಿಸಿ ಬರೆದು ಕಳಿಬೇಕು. ಸಿಕ್ಕಿದ ಉತ್ತರಗಳ ಅಂಕೆ ಮೊತ್ತವನ್ನು ನೋಡಬೇಕು. ಅಂತಹ ಹಲವಾರು ಹಂತಗಳನ್ನು ಮಾಡಿ ಅಧ್ಯಾಪಕರಿಗೆ ಕಳಿಸಬೇಕು. ನಿಗಮನವನ್ನು ಬರೀಲಿಕ್ಕೆ ಮರಿಬೇಡಿ. ಎಲ್ಲದರಲ್ಲಿ ಏನಾದರೂ ಒಂದು ನೀವು ಕಂಡುಕೊಳ್ತೀರಿ, ಆಗ ನಿಮಗೆ ಖುಷಿಯಾಗ್ತದೆ. ಎಲ್ಲರೂ ಪ್ರಾಜೆಕ್ಟಿನ ನಿಗಮನವನ್ನು ಬರಿಬೇಕು. ಖುಷಿ ಆಯ್ತಲ್ಲ? ಹಾಗಾದರೆ ಎಲ್ಲರಿಗೂ ಪಾಠ ಇಷ್ಟ ಆಯಿತು ಅಂತ ನೆನೆಸ್ತೇನೆ. ಸಂಖ್ಯಾಲೋಕ ಪಾಠ ಇಲ್ಲಿಗೆ ಮುಕ್ತಾಯವಾಗಿದೆ. ಇನ್ನಷ್ಟು ಸಂಖ್ಯೆಯ ಬಗ್ಗೆ ಕಲಿಯುವಂತಹ ಹುಮ್ಮಸ್ಸು ನಿಮಗೆ ಇರಲಿ. ಎಲ್ಲರೂ ಆಸಕ್ತಿಯಿಂದ ಕಲಿಯುವಂತಾಗಲಿ. ಎಲ್ಲರಿಗೂ ಧನ್ಯವಾದಗಳು.